ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುವರ್ಣ VH. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮನೆಯಲ್ಲೇ ತುಪ್ಪನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಎಲ್ಲರೂ ಹೇಳ್ಕೊಡ್ತಾರೆ ಅನ್ನೋದಾದರೆ, ನಾನು ನನ್ನ ಸ್ಟೈಲಲ್ಲೇ ಒಂದು ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪ್ಲೀಸ್ ಕೊನೆವರೆಗೂ ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಂದು 15 ದಿವಸದ ಹಾಲಿನ ಕೆನೆಯನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಇದಕ್ಕೆ ಯಾವುದೇ ಮೊಸರನ್ನು ಹಾಕಿಲ್ಲ. ಇವಾಗ ನಾನು ಈ ಕೆನೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೋಲ್ಡ್ ವಾಟರನ್ನು ಹಾಕಿ, ಇಲ್ಲಾಂದರೆ ಐಸ್ ಕ್ಯೂಬ್ಸ್ ಸಹ ಹಾಕಬಹುದು. ಇದರಿಂದ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದ್ಸಲ ಗ್ರೈಂಡ್ ಮಾಡಿದ್ಮೇಲೆ ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಮತ್ತೆ ಅದಕ್ಕೆ ಕೋಲ್ಡ್ ವಾಟರನ್ನು ಹಾಕಿ, ಇಲ್ಲಾಂದರೆ ಐಸ್ ಕ್ಯೂಬ್ನ ಹಾಕಿ ಮತ್ತೆ ಒಂದು ಸಲ ಗ್ರೈಂಡ್ ಮಾಡಿ. ಇವಾಗ ನೋಡಿ, ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನೋಡಿದ್ಮೇಲೆ ನಿಮಗೂ ಅನಿಸ್ಬೋದು, ಹೌದಲ್ಲ ಎಷ್ಟು ಸುಲಭದ ವಿಧಾನ ಅಂತ. ಉಳಿದಿರುವ ಕೆನೆಯನ್ನು ಕೂಡ ಇದೇ ಥರ ಗ್ರೈಂಡ್ ಮಾಡಿಕೊಂಡು ನಾನು ಇಲ್ಲಿ ಒಂದೇ ಕಡೆ ಹಾಕ್ಕೊಳ್ತಾ ಇದ್ದೇನೆ. ಹೀಗೆ ಎಲ್ಲ ಕೆನೆಯನ್ನು ನಾನು ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮತ್ತೆ ಕೋಲ್ಡ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಮತ್ತು ಬೇರೊಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೂ ಸಹ ಕೋಲ್ಡ್ ನೀರನ್ನು ಹಾಕ್ಕೊಂಡು ಆ ಬೆಣ್ಣೆಯನ್ನು ಅದರಲ್ಲಿ ಹಾಕಿ ಇನ್ನೊಮ್ಮೆ ತೊಳಿತಾ ಇದ್ದೇನೆ. ಹಾಲು ಕಾಯಿಸಿದ ನಂತರ ಫ್ರಿಡ್ಜಲ್ಲಿ ಇಟ್ಬಿಡಿ, ಕೆನೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನನಗೆ ಒಂದು ಅರ್ಧ kg ಆಗುವಷ್ಟು ಬೆಣ್ಣೆ ಸಿಕ್ಕಿದೆ. ಇದನ್ನು ಚೆನ್ನಾಗಿ ತೊಳಿತಾ ಇದ್ದೇನೆ. ಹೀಗೆ ಮತ್ತೆ ಇದನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡು ಮತ್ತೆ ಸಹ ಕೋಲ್ಡ್ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ಹೀಗೆ ಒಂದು 3-4 ಸಲ ಬೆಣ್ಣೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ತುಪ್ಪ ಹುಳಿಯಾಗತ್ತೆ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ತೆಗೆದಿರುವಂಥ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಮೊದಲಿಗೆ ಗ್ಯಾಸನ್ನು ಒಂದು ಸಣ್ಣ ಉರಿಯಲ್ಲೇ ಇಟ್ಕೊಳ್ಳೋಣ. ಬೆಣ್ಣೆ ನಿಧಾನವಾಗಿ ಕರಗ್ತಾ ಹೋದ್ಮೇಲೆ ಒಂದು ಸ್ವಲ್ಪ ದೊಡ್ಡ ಉರಿ ಮಾಡಿ. ಮಾರ್ಕೆಟಲ್ಲಿ ಸಿಗುವ ತುಪ್ಪ ತುಂಬಾ ಕಲಬೆರಕೆ ಇರುತ್ತೆ. ಮನೆಯಲ್ಲೇ ನಾವು ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಲಬೆರಕೆ ಇರಲ್ಲ. ಇವಾಗ ಇದಕ್ಕೊಂದು 5-6 ತುಳಸಿ ಎಲೆಯನ್ನು ಹಾಕ್ಕೊಳ್ಳೋಣ. ಇದರಿಂದ ತುಪ್ಪದ ಘಮ ಹೆಚ್ಚಾಗತ್ತೆ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ. ಇದು ತಣ್ಣಗಾದ ಮೇಲೆ ಇದನ್ನು ಸಾಣಿಸಿಕೊಳ್ಳೋಣ. ಇವಾಗ ತುಪ್ಪ ರೆಡಿಯಾಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.